ಇನ್ನೊಂದು ಕಡೆಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆಯೂ ಕೂಡ ಛಲವಾದಿ ನಾರಾಯಣಸ್ವಾಮಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಜೆಟ್ ಬಳಿಕ ಮಾತನಾಡಿದ್ದಾರೆ. ಹಂದಿ ತಿಂದ ಮೇಲೆ ಬೆಕ್ಕು ಹಜ್ ಯಾತ್ರೆಗೆ ಹೋದಂತೆ ಇದೆ. ದೇಶದ ಜನರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸ್ಪಷ್ಟನೆಯನ್ನು ನೀಡಬೇಕು. ಹಜ್ಗೆ ಹೋಗುವವರು ಹಂದಿ ತಿನ್ನುವವರ, ಬೆಕ್ಕು ಯಾರು? ಈ ಬಗ್ಗೆ ಖರ್ಗೆ ಸ್ಪಷ್ಟನೆಯನ್ನು ನೀಡಬೇಕು ಅಂತೇಳಿ ಛಲವಾದಿ ನಾರಾಯಣಸ್ವಾಮಿ ಅವರು ಆಗ್ರಹವನ್ನ ಮಾಡಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಹಜ್ಗೆ ಹೋಗುವವರು ಹಂದಿ ತಿನ್ನುವವರ, ಬೆಕ್ಕು ಯಾರು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆಯನ್ನು ನೀಡಬೇಕು ಎನ್ನುವುದಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಏನೇ ಇದ್ದರೂ ಇವತ್ತು AICC ಅಧ್ಯಕ್ಷರಾಗಿದ್ದವರು ಮತ್ತು ನಾಯಕರು ಕೂಡ ಅಂಥವರು ಒಬ್ಬ ಇದು ದೇಶದ ಅಧ್ಯಕ್ಷರನ್ನು ಪೂರ್ ಲೇಡಿ ಅಂದರೆ ಅವರು ಕೆಳ ಸಮುದಾಯ ಆಗಿದ್ದರಿಂದ ಅಷ್ಟೊಂದು ಕೇವಲವಾಗಿ ನೀವು ಮಾತಾಡಿದ್ರ, ಅಥವಾ ನಿಮಗೇನು ಅನಿಸ್ತು, ಯಾಕೆ ಆ ರೀತಿ ಅಷ್ಟೊಂದು ಕೆಟ್ಟದಾಗಿ ಅವ್ರನ್ನ ಮಾತಾಡಿದ್ರಿ? ಆದ್ದರಿಂದ ಕ್ಷಮೆ ಕೇಳಬೇಕು. ಅವರು ಮುರ್ಮೂಜಿಯವರನ್ನು ಅವರು ಕ್ಷಮೆ ಕೇಳಬೇಕು. ಇವತ್ತು ದೇಶದಲ್ಲಿ ಬಡ ಜನರನ್ನು ನೀವು ವ್ಯಂಗ್ಯ ಮಾಡ್ತಕ್ಕಂಥ ರೀತಿಯಲ್ಲಿ ತಾವು ಕೂಡ ಅಷ್ಟೇ ಮಾಡಿದ್ದೀವಿ. ಬಡ್ಜೆಟ್ಟಿನ ವಿಷಯವನ್ನು ಇದು ಮಾತಾಡ್ತಾರೆ. AICC ಅಧ್ಯಕ್ಷರು ನೋಡಿ, ಅವ್ರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಯಾಕಂದರೆ ನಾವು ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು. ನಾನು ವಿಶೇಷವಾಗಿ ಯಾರನ್ನೇ ಆಗಲಿ ವೈಯಕ್ತಿಕವಾಗಿ ನಾನು ಮಾತಾಡೋದಿಲ್ಲ, ತೆಗೆದುಕೊಳ್ಳೋದಿಲ್ಲ. ಆದರೆ ಸಂದರ್ಭ ಕೆಲವು ಸಾರಿ ಸೃಷ್ಟಿ ಆದಾಗ ಅವರೇ ಮೇಲೆ ಹಾಕ್ಕೊಂಡಾಗ ವಿಚಾರಗಳನ್ನು ನಾವು ಕೆಲವು ಸಾರಿ ಪ್ರಶ್ನೆ ಮಾಡಲೇಬೇಕಾಗತ್ತೆ. ಯಾಕಂದ್ರೆ ರಾಜಕಾರಣ, ಅದರಲ್ಲೂ ನಾನು ಇರ್ತಕ್ಕಂಥ ಸ್ಥಾನದಿಂದ ನಾನು ಇಂಥವುಗಳನ್ನೆಲ್ಲ ಗಮನಿಸಲೇಬೇಕಾಗತ್ತೆ. ಬಡ್ಜೆಟ್ಟು ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂದರೆ, ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ಹಂದಿ ತಿಂದ ನಂತರ ಬೆಕ್ಕು ಹಜ್ ಯಾತ್ರೆಗೆ ಹೋಯಿತು ಅಂತ ಹೇಳಿದ್ದೀರಿ. ದಯವಿಟ್ಟು ಈ ದೇಶದ ಜನರಿಗೆ ಇದನ್ನು ಬಿಡಿಸಿ ಹೇಳಬೇಕು ತಾವು. ಹಜ್ ಯಾತ್ರೆ ಯಾರ್ದು? ಹಜ್ ಯಾತ್ರೆಗೆ ಯಾರು ಹೋಗ್ತಾರೆ? ಹಜ್ ಯಾತ್ರೆಗೆ ಹೋದವರು ಅಲ್ಲಿಗೆ ಹಂದಿ ತಿಂದ್ರ? ಅವರು ಏನೇ ಇದ್ದರೂ ಇವತ್ತು AICC ಅಧ್ಯಕ್ಷರಾಗಿದ್ದವರು ಮತ್ತು ನಾಯಕರು ಕೂಡ ಅಂಥವರು ಒಬ್ಬ ಇದು ದೇಶದ ಅಧ್ಯಕ್ಷರನ್ನು ಪೂರ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.